20 ತಗೋಬೇಕಾಗಿದ್ದ ಜಾಗದಲ್ಲಿ 50 ರೂಪಾಯಿ ತಗೋತಾರೆ. ಅಂದ್ರೆ 30 ರೂಪಾಯಿ ಒಂದು ಕಾರ್ಗೆ ಎಕ್ಸ್ಟ್ರಾ ತಗೋತಾರೆ. 4 ಚಕ್ರ ವಾಹನಗಳಿಗೆ 50 ರೂಪಾಯಿ, ಅಂದ್ರೆ ದ್ವಿಚಕ್ರ ವಾಹನಗಳಿಗೆ 10 ರೂಪಾಯಿ ಬದಲಾಗಿ 20 ರೂಪಾಯಿ ತಗೋತಾರೆ. ಹೋಗಿದ್ದಕ್ಕೆ ತಾನೇ ಅವರು ಸುಮ್ಮನೆ ಬಾಯಿ ಮುಚ್ಕೊಂಡಿರೋದು, ನೋಡಿದಿರೋ ತರ ಜನಗಳ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಇವ್ರ ಹತ್ರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಎಷ್ಟು ಕಿಕ್ ಬ್ಯಾಕ್ ಹೋಗಿದೆ, ಅಧಿಕಾರಿಗಳಿಗೆ ಎಷ್ಟು ಕಿಕ್ ಬ್ಯಾಕ್ ಹೋಗಿದೆ. ಆಮೇಲೆ ಜನಗಳು ಕೂಡ ಪ್ರಶ್ನೆ ಮಾಡಬೇಕು, ಹಿಂಗಲ್ಲಪ್ಪ ಹಿಂಗಿದೆ ಅಂತ ಪ್ರಶ್ನೆ ಮಾಡಬೇಕು. ಜನಗಳದ್ದು ಕೂಡ ಜವಾಬ್ದಾರಿ ಇದೆ. ಸಾರ್ವಜನಿಕ ಅವ್ರು ಕೇಳ್ತಿದ್ದಂಗೆ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡೋದಲ್ಲ. ದ್ವಿಚಕ್ರ ವಾಹನಗಳಿಗೆ 10 ರೂಪಾಯಿ ನಿಗದಿ ಮಾಡಿದ್ದಾರೆ, 4 ಚಕ್ರ ವಾಹನಗಳಿಗೆ 20 ರೂಪಾಯಿ ನಿಗದಿ ಮಾಡಿದ್ದಾರೆ. ಪ್ರತಿ ವರ್ಷ ವಸ್ತು ಪ್ರದರ್ಶನ ಪ್ರಾಧಿಕಾರ ನಡೆಯುವಂಥದ್ದು ಇದು ಮಹಾರಾಜರ ಪರಿಕಲ್ಪನೆ. ಸ್ಥಳೀಯವಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟುಗಳಿಗೆ ಉತ್ತೇಜನ ನೀಡಲು ವಸ್ತು ಪ್ರದರ್ಶನ ಪ್ರಾಧಿಕಾರವನ್ನು ಮಾಡಿದ್ರು. ಮೊದಲು ಎಕ್ಸಿಬಿಷನ್ ನಡೀತಾ ಇದ್ದು ಇದರಲ್ಲಿ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿ ಆವರಣದಲ್ಲಿ ನಡೀತಾ ಇತ್ತು. ನಂತರ ದಿನಗಳಲ್ಲಿ ದಸರಾ ಆದಮೇಲೆ 3 ತಿಂಗಳ ಕಾಲ ಮೈಸೂರಿನಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಿಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅಂತ ಈ ದೊಡ್ಡ ಪ್ರಾಂಗಣವನ್ನು ವಸ್ತು ಪ್ರದರ್ಶನ ಪ್ರಾಧಿಕಾರ ಮಾಡಿ ಕರ್ನಾಟಕ ಸರ್ಕಾರ ಈ ಒಂದು ವಶಕ್ಕೆ ತೆಗೆದುಕೊತು. ಇವತ್ತು ಅಲ್ಲಿ ದೊಡ್ಡಕೆರೆ ಮೈದಾನದಲ್ಲಿ ಇರ್ತಕ್ಕಂಥದ್ದು ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಸೇರಿದಾದರೂ ಕೂಡ ಅದು ಮಹಾರಾಣಿಯವ್ರಿಗೆ ಸೇರಬೇಕು ಅಂದ್ಕೊಂಡು ಅರಮನೆಯವ್ರಿಗೆ ಸೇರಬೇಕು ಅಂತ ಅವ್ರಿಗೆ ತಗೊಂಡ್ರು. ಅದನ್ನು ಕಾನೂನು ಪ್ರಕಾರ ಸಮರ ಮಾಡಿ ಇಲ್ಲಿರ್ತಕ್ಕಂಥ ವಸ್ತು ಪ್ರದರ್ಶನ ಪ್ರಾಧಿಕಾರದ ಪ್ರಾಂಗಣದಲ್ಲಿ ಆವರಣದಲ್ಲಿರ್ತಕ್ಕಂಥ ಪಾರ್ಕಿಂಗ್ ವಾಹನ ನಿಲುಗಡೆ ದ್ವಿಚಕ್ರ ವಾಹನಗಳಿಗೆ 10 ರೂಪಾಯಿ ನಿಗದಿ ಮಾಡಿದ್ದಾರೆ, 4 ಚಕ್ರ ವಾಹನಗಳಿಗೆ 20 ರೂಪಾಯಿ ನಿಗದಿ ಮಾಡಿದ್ದಾರೆ. ಆದರೆ ಇಲ್ಲೇನಾಗುತ್ತೆ, ಈ ಬೆಳಕಿನ ಹೊತ್ತಿನಲ್ಲಿ 10 ರೂಪಾಯಿ ತಗೋತಾರೆ. ಯಾರು ಈಗ ಬಂದಾಗ ಏನು ಮಾಡ್ತಾರೆ, ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಹೊಟ್ಟೋಗ್ಬಿಡ್ತಾರೆ. ಹೋಗ್ಬೇಕಾರೆ 7:30-8 ಗಂಟೆ ಮೇಲೆ ಎಲ್ಲರೂ ಹೊರಗಡೆ ಹೋಗೋದು. ಅವಾಗ ಒಂದು ಚೀಟಿ ಬರುತ್ತೆ, ಏನು ಅಂತಂದರೆ 4 ಚಕ್ರ ವಾಹನಗಳಿಗೆ 50 ರೂಪಾಯಿ. ಇವು ನಿಗದಿ ಮಾಡಿದ್ದಕ್ಕಿಂತ 20 ತಗೋಬೇಕಾಗಿದ್ದ ಜಾಗದಲ್ಲಿ 50 ರೂಪಾಯಿ ತಗೋತಾರೆ. ಅಂದರೆ 30 ರೂಪಾಯಿ ಒಂದು ಕಾರ್ಗೆ ಎಕ್ಸ್ಟ್ರಾ ತಗೋತಾರೆ. ಅಂದರೆ ದ್ವಿಚಕ್ರ ವಾಹನಗಳಿಗೆ 10 ರೂಪಾಯಿ ಬದಲಾಗಿ 20 ರೂಪಾಯಿ ತಗೋತಾರೆ. ಅಂದರೆ ಸುಮಾರು ಇಲ್ಲಿ ದ್ವಿಚಕ್ರ ವಾಹನಗಳು 1000ದಿಂದ 2000 ದ್ವಿಚಕ್ರ ವಾಹನಗಳು ಬರುತ್ತೆ ಇಲ್ಲಿಗೆ. 4 ಚಕ್ರ ವಾಹನಗಳು ಇಲ್ಲಿ ಕಾರ್ ಇರ್ಬೋದು, ಇನ್ನೊಂದು ಇರ್ಬೋದು, ಆಟೋ ಇರ್ಬೋದು, ಎಲ್ಲವುದು ಸೇರಿ ಒಂದು 500-600 ಗಾಡಿ ಬರ್ತವೆ. ಇಲ್ಲೇನಾಗಿದೆ ಅಂತಂದರೆ ಇಲ್ಲಿ ವಸ್ತು ಪ್ರದರ್ಶನ ಪ್ರಾಧಿಕಾರ ಅವರು ಒಬ್ಬರಿಗೆ ಗುತ್ತಿಗೆ ಕೊಡ್ತಾರೆ. ಫನ್ವರ್ಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು 8 ಕೋಟಿ ಚಿಲ್ಲರೆಗೆ ಈ ಬಾರಿ ಗುತ್ತಿಗೆಯನ್ನು ತಗೊಂಡಿದ್ದಾರೆ. ಪ್ರತಿ ಬಾರಿ ಇದೇ ಥರನೇ ಕೆಲಸ ಮಾಡೋದು. 8 ಕೋಟಿ ಗುತ್ತಿಗೆಗೆ ತಗೋತಾರೆ, ಪಾರ್ಕಿಂಗನ್ನು ಒಬ್ರು ಕೊಟ್ಬಿಡ್ತಾರೆ. ಆ ಪಾರ್ಕಿಂಗಲ್ಲಿ ಒಂದು ಪಾರ್ಕಿಂಗ್ ಚೀಟಿನಲ್ಲಿ ಒಂದು ಇವರು ನಮೂದನೆ ಮಾಡ್ತಾರೆ, ಈ ತಮ್ಮ ವಾಹನಗಳಿಗೆ ನಾವು ಜವಾಬ್ದಾರಿ ಅಲ್ಲ ಅಂತ. ಈಗ ನಾವು ಜವಾಬ್ದಾರಿ ಅಲ್ಲ ಅಂದಮೇಲೆ ಪಾರ್ಕಿಂಗ್ ಏನಕ್ಕೆ ಬೇಕೋ? ನಾವು 30 ರೂಪಾಯಿ ಟಿಕೆಟ್ ಕೊಡ್ತೀವಲ್ವಾ, ಅದರಲ್ಲೇ ಪಾರ್ಕಿಂಗ್ ನಿಲ್ಲಿಸೋದಕ್ಕೆ ಅನುಕೂಲ ಮಾಡಿಕೊಡ್ಲಿ ವಸ್ತು ಪ್ರದರ್ಶನ ಪ್ರಾಧಿಕಾರದ್ದು, ಸರ್ಕಾರದ್ದೇ ಅಲ್ವಾ. ಸರ್ಕಾರದಿಂದ ಆಗಿರ್ತಕ್ಕಂಥ ಪ್ರಾಧಿಕಾರದ ಜಾಗದಲ್ಲಿ ಜನಗಳ ಸುಲಿಗೆಯನ್ನು ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ಇವ್ರ ಹತ್ರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರುದ್ರೇಶ್ ಅವ್ರ ಹತ್ರ ಮಾತಾಡಿದೆ. ಅವ್ರು ನಮಗೆ ಗೊತ್ತೇ ಇಲ್ಲ ಅಂತಾರೆ, ನಮ್ಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತಾರೆ. ಅವ್ರು 10 ರೂಪಾಯಿನೇ ತಗೋತಾ ಇರೋದು ಅಂತಾರೆ. ಅಲ್ಲಿ ನೋಡಿದ್ರೆ ನಾವು ಬಂದ್ಬಿಟ್ಟು ವಿಡಿಯೋ ರೆಕಾರ್ಡಿಂಗ್ ಮಾಡಿದಂಥ ಸಂದರ್ಭದಲ್ಲಿ ನಾನೇ ಚೀಟಿ ತೋರಿಸಿದ್ದೀನಿ. 20 ರೂಪಾಯಿ 2 ವೀಲರ್ಗೆ, ದ್ವಿಚಕ್ರ ವಾಹನಕ್ಕೆ, 4 ಚಕ್ರ ವಾಹನಕ್ಕೆ 50 ರೂಪಾಯಿ ತಗೋತಾ ಇದ್ದಾರೆ. ಇದನ್ನು ಏನೇ ಹೇಳಿದ್ರು ಅವರು ನಮ್ಗೆ ಗೊತ್ತಿಲ್ಲ ಅಂತಾರೆ. ಇಲ್ಲಿ ಇವ್ರಿಗೆ ಇಷ್ಟು ಕಿಕ್ ಬ್ಯಾಕ್ ಹೋಗಿದೆ. ಇವ್ರಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಎಷ್ಟು ಕಿಕ್ ಬ್ಯಾಕ್ ಹೋಗಿದೆ, ಅಧಿಕಾರಿಗಳಿಗೆ ಎಷ್ಟು ಕಿಕ್ ಬ್ಯಾಕ್ ಹೋಗಿದ್ದಕ್ಕೆ ತಾನೇ ಅವರು ಸುಮ್ಮನೆ ಬಾಯಿ ಮುಚ್ಕೊಂಡಿರೋದು, ನೋಡಿದಿರೋ ಥರ. ಇದು ಜಾಣಪೆದ್ದ ಆಟಗಳನ್ನು ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧಿಕಾರಿಗಳು ಆಡಬಾರ್ದು. ಮುಂದಿನ ದಿನಗಳಲ್ಲಿ ನಾವು ಈಗ ಮಾಧ್ಯಮದವ್ರು ವರದಿ ಮಾಡ್ತಾರೆ, ನಾವು ಇದನ್ನು ಜಾಗೃತಿಗೊಳಿಸ್ತೀವಿ. ಮಾಧ್ಯಮದಲ್ಲಿ ವರದಿ ಮಾಡಿ ಜಾಗೃತಿಗೊಳಿಸಾದ್ಮೇಲೆ ಜನಗಳು ಕೂಡ ಪ್ರಶ್ನೆ ಮಾಡಬೇಕು, ಹಿಂಗಲ್ಲಪ್ಪ ಹಿಂಗಿದೆ ಅಂತ ಪ್ರಶ್ನೆ ಮಾಡಬೇಕು. ಜನಗಳದ್ದು ಕೂಡ ಜವಾಬ್ದಾರಿ ಇದೆ. ಸಾರ್ವಜನಿಕ ಅವ್ರು ಕೇಳ್ತಿದ್ದಂಗೆ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡೋದಲ್ಲ. ಈ ಥರ ನಿಗದಿ ಆಗಿದೆಯಲ್ಲಪ್ಪ, ಮಾಧ್ಯಮಗಳಲ್ಲಿ ಬಂದಿದೆ ವರದಿ, ನಾವು ನೋಡಿದ್ದೀವಿ, 10 ರೂಪಾಯಿ ಮೇಲೆ ಕೊಡಲ್ಲ ಅಂತೇಳಿ ಅದು ಒಂದು ಹೋರಾಟ ಕೂಡ. ಸಾರ್ವಜನಿಕರು ಕೂಡ ಹೋರಾಟ ಮಾಡಬೇಕು. ಈಗ ನಾವೇನಾದ್ರು ಹೋರಾಟ ಮಾಡಲಿಲ್ಲ ಅಂದರೆ ನಾವು ಅವ್ರು ಕೇಳಿದಷ್ಟು ಇದು ರೂಢೀಕೃತ ಅಪರಾಧ ಆಗ್ಬಿಡ್ತದೆ. ನಮ್ಮದೇನೆ ರೂಢೀಕೃತ ಅಪರಾಧ. ಅವ್ರೇನು ಮಾಡಿದ್ರು ನಾವು ಸಹಿಸ್ಕೊಂಡು ಹೋಗ್ತಾ ಇತ್ತು ಅಂತಂದರೆ ನಾವೇ ಅಪರಾಧಿಗಳಾಗ್ಬಿಡ್ತೀವಿ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಇದನ್ನು ಎಚ್ಚೆತ್ಕೊಂಡು 10 ರೂಪಾಯಿ ದ್ವಿಚಕ್ರ ವಾಹನಕ್ಕೆ, 4 ಚಕ್ರ ವಾಹನಕ್ಕೆ 20 ರೂಪಾಯಿ ಏನು ನಿಗದಿ ಆಗಿದೆ ಅದನ್ನೇ ಕೊಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಅರವಿಂದ್ ಶರ್ಮಾ ಅಂತ, ಕನ್ನಡ ಹೋರಾಟಗಾರ.